ಜಗತ್ತಿನ ಅಹಿಂಸಾ ಮಾರ್ಗ ರೂಪಿಸಿಕೊಟ್ಟ ಮಹಾನ್ ಚೇತನ ಗಾಂಧೀಜಿ ಪ್ರೊಫೆಸರ್ ಗಂಗಾಧರ ಎಂಆರ್ ಅಭಿಪ್ರಾಯ. ಗಾಂಧೀಜಿ ಎಂದ ಕ್ಷಣ ನೆನಪಾಗುವುದು ಸ್ವತಂತ್ರ ಹೋರಾಟ. ಆದರೆ ಅವರು ಚಿಂತಕರು, ಪತ್ರಕರ್ತರು, ಶಾಂತಿದೂತ ಮತ್ತು ಜಗತ್ತಿಗೆ ಅಹಿಂಸಾ ಮಾರ್ಗ ರೂಪಿಸಿಕೊಟ್ಟ ಮಹಾನ್ ಚೇತನ. ಸ್ವತಂತ್ರ, ಸತ್ಯಾಗ್ರಹ, ಸ್ವರಾಜ್ಯ, ಸತ್ಯ, ನೈತಿಕತೆ, ಶಾಂತಿ, ಅಹಿಂಸೆ ಅವರ ತತ್ವಗಳು. ಸಮಾಜದಲ್ಲಿ ಹಿಂಸಾಚಾರಗಳು ಹೆಚ್ಚುತ್ತಾ ಇರೋ ಈ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮ ಆಯೋಜಿಸಿರೋದು ಅತ್ಯಂತ ಸಮಂಜಸ ಅಂತ ಚಾಮರಾಜನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಗಂಗಾಧರ ಎಂಆರ್ ಅಭಿಪ್ರಾಯಪಟ್ಟರು. ಕೊಡಗು ವಿಶ್ವವಿದ್ಯಾಲಯ, ಕೊಡಗು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ಬೆಂಗಳೂರು ರಾಷ್ಟ್ರೀಯ ಸೇವಾ ಆಯೋಜನೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಗಾಂಧೀಜಿಯವರ ಆತ್ಮಕಥೆ 100ರ ಸಂಭ್ರಮ ಹಾಗೂ ಭೂದಾನ ಚಳವಳಿಯ 75ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸೋಮವಾರ ಹಮ್ಮಿಕೊಂಡಿದ್ದ ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ ಹಾಗೂ ಪುಸ್ತಕ ದಾಸೋಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದು ಜಗತ್ತು ಒಂದು ಜಾಗತಿಕ ಹಳ್ಳಿಯಾಗಿದೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಮೌಲ್ಯಗಳು ಕೂಡ ಮುಖ್ಯ. ಸಮಾಜದಲ್ಲಿ ದ್ವೇಷ ಭಾಷಣ, ಕೋಮು ಗಲಭೆಗಳು ಹೆಚ್ಚುತ್ತಾ ಇವೆ. ಸತ್ಯ, ನೈತಿಕತೆ, ಪ್ರಾಮಾಣಿಕತೆಯನ್ನ ಕಾಣುವುದು ಅಪರೂಪ ಎಂಬಂತಾಗಿದೆ. ಹೀಗಿರುವಾಗ ಹಿಂಸೆ ಕ್ಷಣಿಕ, ಅಹಿಂಸೆ ಶಾಂತಿ ಶಾಶ್ವತ ಅಂತ ಗಾಂಧೀಜಿಯವರ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತ ಅನ್ನೋದನ್ನ ನಾವೆಲ್ಲರೂ ಮರಿಬಾರದು ಅಂತ ತಿಳಿಸಿದ್ರು. ಯಾಕಂದ್ರೆ ಏನು ಒಂದು ಅಗಳ ಅನ್ನ ನಾವು ಇಲ್ಲಿ ತಿಂದು ಹೋಗ್ತೇವೋ ಅದು ನಮ್ಗೆ ಏನ್ ಮಾಡ್ತು, ಯಾವ ಅನ್ನ ತೀರಿಸ್ತೇವೆ ನಾವು, ನಮಗೇನು ನೆಸೆಸಿಟಿ ಇತ್ತು ಅದು ತಿನ್ನುವಾಗ ನೋಡ್ರಿ ಮನಸ್ಸು ಹೇಗೆ ಒಂದು ಬೇರೆ ವಿಚಾರದಲ್ಲೇ ಪರಿಶುದ್ಧ ಇರ್ತದೆ. ಸರಿ ಇಲ್ಲ ಅನ್ನಂಗಿಲ್ಲ, ಸರಿಯಾಗಿ ಕೊಟ್ಟಿಲ್ಲ ಅನ್ನಂಗಿಲ್ಲ, ಅಲ್ಲಿ ಏನೋ ಯಾವುದೇ ಥರದ ವಿಚಾರವಿಲ್ಲ. ಬಟ್ ಆ ಶುದ್ಧ ಮನಸ್ಸು ಏನು ನಿಮ್ಮದು ಆ ಅನ್ನದಾಸೋಹವನ್ನು ತೆಗೆದುಕೊಳ್ಳತೈತೆ ಅದು ಬಹಳ ಮುಖ್ಯ. ಅದರ ಸಲುವಾಗಿ ಅದೇ ಥರ ಇವತ್ತು ಆಗಿದ್ದ ದಾಸೋಹ ಒಂದು ಪುಸ್ತಕ ದಾಸೋಹ. ಈ ಪುಸ್ತಕ ದಾಸೋಹ ಅಂದ ಕೂಡಲೇ ಬಹುಶಃ ಒಂದಿಷ್ಟು ಜನರಿಗೆ ಅನಿಸಿರ್ಬೇಕು, ಒಂದು ಟ್ಯಾಬ್ ಅಥವಾ ಒಂದು ಯಾವುದಾದ್ರು ಆ್ಯಪ್ನಲ್ಲಿ ಒಂದು ಫ್ರೀ ಆನ್ಲೈನ್ ಬುಕ್ಸ್ ಕೊಡಿಸಿದ್ರೆ ಮುಗಿದು ಹೋಗ್ತಿತ್ತಲ್ಲ. ಬಟ್ ಎಷ್ಟು ನಾವು ಅದನ್ನು ಓದ್ತೇವೆ ಅದು ಬಹಳ ಮುಖ್ಯ. ಹೀಗಾಗಿ ಈ ಪುಸ್ತಕ ದಾಸೋಹದ ಹಿಂದೆಗಳೇನು ಯಾರದೇ ಆದ ಒಂದು ಓದಬೇಕು ಅನ್ನೋದನ್ನೇ ಒಂದು ಅಂತೇವೆ, ನೆಸೆಸಿಟಿ ಅಥವಾ ನೀಡ್ ಅಂತೇವೆ, ಹಂಗರ್ ಅಂತೇವೆ, ಅರ್ಜ್ ಅಂತೇವೆ, ಅದನ್ನು ಫುಲ್ಫಿಲ್ ಮಾಡೋ ಸಲುವಾಗಿ ಕೊಟ್ಟಿದ್ದಾರೆ. ಆಡಂಬರದ ಜೀವನದಲ್ಲಿ ಮುಳುಗೋಗಿರುವ ಯುವ ಜನತೆಗೆ ಅತ್ಯಂತ ಸರಳ ಸುಂದರ ಜೀವನ ನಡೆಸಿದ ಗಾಂಧೀಜಿಯವರು ಆದರ್ಶಪ್ರಾಯರಾಗಿದ್ದಾರೆ. ವಿದ್ಯಾರ್ಥಿಗಳು ಗಾಂಧೀಜಿಯವರು ಹಾಕೊಟ್ಟ ಮೌಲ್ಯಗಳನ್ನ ನಿಮ್ಮ ಬದುಕಿನ ಬುನಾದಿಯಾಗಿ ಮಾಡಿಕೊಂಡ್ರೆ ಯಶಸ್ವಿ ಜೀವನದ ಜೊತೆಗೆ ಸುಸ್ಥಿರ ಸಮಾಜವನ್ನ ನಾವು ಕಾಣಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಪುಸ್ತಕ ದಾಸೋಹ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದ ಹಾವೇರಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಸುರೇಶ್ ಎಚ್ ಜಂಗಮಶೆಟ್ಟಿ ಅವರು ಮಾತನಾಡಿ, ಓದುವ ದಾಹ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯ. ಪುಸ್ತಕದ ಜ್ಞಾನ ಮಸ್ತಕಕ್ಕೆ ಅವಶ್ಯ ಅನ್ನೋ ದೃಷ್ಟಿಯಿಂದ ಕೊಡಗು ವಿಶ್ವವಿದ್ಯಾಲಯ ಇಂದು ಪುಸ್ತಕ ದಾಸೋಹ ಆರಂಭಿಸಿರೋದು ಅತ್ಯಂತ ಶ್ಲಾಘನೀಯ. ವಿದ್ಯಾರ್ಥಿಗಳೆಲ್ಲ ಈ ಪುಸ್ತಕ ದಾಸೋಹದ ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ತಿಳಿಸಿದ್ರು. ನಮ್ಮ ಭಾರತ ದೇಶದ ಆಯಾ ಕಾಲಘಟ್ಟದಲ್ಲಿ ತಮ್ಮ ಸುತ್ತಲಿನ ಯಾವುದಾದ್ರೂ ಒಂದು ಅನಿಷ್ಟ ಪದ್ಧತಿಯ ವಿರುದ್ಧ ತಮ್ಮದೇ ವಿಚಾರಧಾರೆಗಳು ಮಾರ್ಗದಲ್ಲಿ ಜನರಲ್ಲಿ ಅರಿವು ಮೂಡಿಸಲೆಂದೇ ಮಹಾತ್ಮರು ಬಂದು ಹೋಗಿದ್ದಾರೆ. ಇಂದಿನ ಮಕ್ಕಳು ಆ ಮಹಾತ್ಮರ ಕುರಿತ ಪುಸ್ತಕಗಳನ್ನು ಓದಬೇಕು. ಅಷ್ಟಲ್ಲದೆ ಮಹಾತ್ಮರನ್ನ ಮತ್ತು ಅವರ ವಿಚಾರಧಾರೆಗಳನ್ನ ತಮ್ಮೊಳಗೆ ಹುಡುಕಬೇಕು ಅಂದ್ರು. ವಿದ್ಯಾರ್ಥಿಗಳು ಜಗತ್ತಿಗೆ ಅನ್ನ ನೀಡೋ ಅನ್ನದಾತರಾದ ರೈತ, ನಮ್ಮ ಸುರಕ್ಷತೆಗಾಗಿ ದೇಶದ ಗಡಿಯಲ್ಲಿ ಕಾಯ್ತಾ ಇರೋ ಸೈನಿಕ, ನಮಗೆ ಜನ್ಮ ನೀಡಿದ ತಂದೆ ತಾಯಿ, ಶಿಕ್ಷಣ ನೀಡೋ ಶಿಕ್ಷಕರನ್ನ ಎಂದಿಗೂ ಮರಿಬಾರದು ಅಂತ ಕಿವಿಮಾತು ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕೊಡಗು ವಿಶ್ವವಿದ್ಯಾಲಯದ ಕುಲ ಸಚಿವರು ಮೌಲ್ಯಮಾಪನ ಪ್ರೊಫೆಸರ್ ಸುರೇಶ, ಮತ್ತೋರ್ವ ಅತಿಥಿಗಳಾದ ಡಾಕ್ಟರ್
ಆಬಿದಾ ಬೇಗಂ ಅವರು ಗಾಂಧೀಜಿ ವಿಚಾರಧಾರೆಗಳ ಹಾಗೂ ಶಿಕ್ಷಣದ ಮೌಲ್ಯವನ್ನ ಕುರಿತು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ ಅವರು ಮಾತನಾಡಿ, ತಮ್ಮದೇ ಆದ ತತ್ವ ಸಿದ್ಧಾಂತಗಳ ಮೂಲಕ ವಿಶ್ವಖ್ಯಾತಿ ಹೊಂದಿದ ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳನ್ನು ಸರ್ವಕಾಲಕ್ಕೂ ಸ್ಮರಿಸುವ ಉದ್ದೇಶದಿಂದ ಕೊಡಗು ವಿಶ್ವವಿದ್ಯಾಲಯ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಗಾಂಧೀಜಿಯ ಕನಸುಗಳು ಹಾಗೂ ಆಲೋಚನೆಗಳನ್ನು ಬಿತ್ತೋಕೆ ಇಂತಹ ಸಮ್ಮೇಳನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗಾಂಧೀಜಿ ತಮ್ಮ ಹೋರಾಟದಲ್ಲಿ ಕೋಪದ ಬದಲು ಸಹನೆಯನ್ನ, ದ್ವೇಷದ ಬದಲು ಪ್ರೀತಿಯನ್ನ, ಹಿಂಸೆಯ ಬದಲು ಶಾಂತಿಯನ್ನ ಅಳವಡಿಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಜಗತ್ತಿಗೆ ಮಾರ್ಗದರ್ಶಕರಾದರು. ಜಗತ್ತು ಬದಲಾದರೂ ಕೂಡ ಗಾಂಧಿಯಂತ ಮಹತ್ವರು ಸಾರಿದ ತತ್ವಗಳು ಬದಲಾಗದ ಕಾರಣ ಇಂದಿನ ಮಕ್ಕಳಲ್ಲಿ ಗಾಂಧಿಯವರ ಕನಸುಗಳನ್ನ ಬಿತ್ತಬೇಕು ಅಂತ ತಿಳಿಸಿದ್ರು. ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಡ್ತಕ್ಕಂತಹ ಆ ಮಹಾನ್ ಚಳವಳಿಯ ಮುಂದಾಳತ್ವವನ್ನು ವಹಿಸುವ ಮುಖಾಂತರ ಇಡೀ ವಿಶ್ವಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥ ವಿಶೇಷವಾದ ವ್ಯಕ್ತಿ ಯಾರಾದರೂ ಇದ್ರೆ ಅದು ಮಹಾತ್ಮ ಗಾಂಧೀಜಿಯವರು. ಅವರು ತಮ್ಮ ಹಲವಾರು ತತ್ವ ಮತ್ತು ಸಿದ್ಧಾಂತಗಳೊಂದಿಗೆ ಇಡೀ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥವರು. ಉದಾಹರಣೆಗಾಗಿ ಅಹಿಂಸೆ ಅವರ ಮೂಲ ಮಂತ್ರವಾಗಿತ್ತು. ಸತ್ಯ ಅವರ ಬಹುದೊಡ್ಡ ಆಯುಧವಾಗಿತ್ತು. ಸತ್ಯಾಗ್ರಹ, ಸ್ವರಾಜ್ಯ, ಸರಳ ಜೀವನ ಹಾಗೂ ಈ ಗ್ರಾಮಗಳ ಒಂದು ಸ್ವಾವಲಂಬನೆಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇಡೀ ವಿಶ್ವಕ್ಕೆ, ಇಡೀ ನಾಡಿಗೆ ತಮ್ಮದೇ ಆಗಿರತಕ್ಕಂಥ ಬಹುದೊಡ್ಡ ಚಿಂತನೆಗಳನ್ನ ನಮಗೆಲ್ಲ ಬಿಟ್ಟು ಹೋಗಿದ್ದಾರೆ. 25,000 ರೂಪಾಯಿ ಮೌಲ್ಯದ ಪುಸ್ತಕಗಳನ್ನ ಲೈಬ್ರರಿಗೆ ದಾಸೋಹದ ರೂಪದಲ್ಲಿ ಕೊಡ್ತಾರೆ. ಹಾವೇರಿಯ ಗೌರವಾನ್ವಿತ ಹೇಳಿದ್ದಾರೆ, ಅವರು ಕೂಡ 25,000 ರೂಪಾಯಿಗಳ ಪುಸ್ತಕಗಳನ್ನ ದಾಸೋಹ ಮಾಡ್ತೇನೆ ಅಂತ ಹೇಳಿ. ಅದೇ ರೀತಿ ಚಾಮರಾಜನಗರ ವಿಶ್ವವಿದ್ಯಾಲಯದ ಗೌರವಾನ್ವಿತ ಪುಸ್ತಕಗಳು ಕೂಡ 25,000 ರೂಪಾಯಿ ಮೌಲ್ಯದ ಪುಸ್ತಕಗಳನ್ನ ನಮ್ಮ ಒಂದು ಗ್ರಂಥಾಲಯಕ್ಕೆ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು, ಸ್ನಾತಕೋತ್ತರ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಉಪನ್ಯಾಸಕ ಸುದರ್ಶನ ಕುಮಾರ್ ಸ್ವಾಗತಿಸಿದರು. ಕಾರ್ಯಕ್ರಮ ಸಂಯೋಜಕ ಮತ್ತು ಕನ್ನಡ ಅಧ್ಯಯನ ವಿಭಾಗ ಉಪನ್ಯಾಸಕ ಡಾಕ್ಟರ್ ಜಮೀರ್ ಅಹಮದ್ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಕಾರ್ಯಕ್ರಮ ನಿರೂಪಿಸಿದರು. ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದ ಉಪನ್ಯಾಸಕಿ ಡಾಕ್ಟರ್ ಸುವರ್ಣ ಕಂಬಿ ವಂದಿಸಿದರು.